ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ, ನಮ್ಮ ಗುರು ಯೂಟ್ಯೂಬ್ ಚಾನಲ್ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಟಚ್ ಮಾಡಿ. ಜೊತೆಗೆ ಹೆಚ್ಚು ಜನಕ್ಕೆ ನಮ್ಮ ಚಾನಲ್ ವಿಡಿಯೋದ ಲಿಂಕ್ ಗಳನ್ನ ಶೇರ್ ಮಾಡಿ. ಜೊತೆಗೆ ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್, ಇಂಗ್ಲಿಷ್ ಗ್ರಾಮರ್, ಹಿಂದಿ ಇವೆಲ್ಲವನ್ನು ಸಹ ಸಪರೇಟ್ ಆಗಿರುವಂತಹ ಪ್ಲೇ ಲಿಸ್ಟ್ ನಲ್ಲಿ ನೋಡಿ. ಒಂದೊಂದು ಲೆಸನ್ಗೆ ಒಂದೊಂದು ಪ್ಲೇ ಲಿಸ್ಟ್ ಇದಾವೆ. ಅಲ್ಲಿ ನೋಡಿದ್ರೆ ಆ ಲೆಸನ್ಗೆ ಇರುವಂತಹ ಎಲ್ಲಾ ಎಪಿಸೋಡ್ಗಳು ನಿಮಗೆ ಒಂದೇ ಹತ್ರ ಸಿಗ್ತವೆ. ಅವಾಗ ನಿಮಗೆ ಕನ್ಫ್ಯೂಷನ್ ಆಗಲ್ಲ. ನಮಸ್ತೆ. ಹಿಂದಿ ಒಂದು ಸರಳ ಮತ್ತು ಸುಂದರವಾದ ಭಾಷೆ, ಏಕೆಂದರೆ ಈ ಭಾಷೆಯಲ್ಲಿ ಅನೇಕ ಬೇರೆ ಭಾಷೆಯ ಶಬ್ದಗಳಿವೆ. ಉದಾಹರಣೆಗೆ ಸಂಸ್ಕೃತ, ಉರ್ದು, ಅರಬ್ಬಿ, ಪಾರಸಿ, ಈಗ ಅನೇಕ ಭಾಷೆಯ ಶಬ್ದಗಳಿಂದ ಕೂಡಿದ ಭಾಷೆ ಹಿಂದಿ. ಸಂಸ್ಕೃತ ಭಾಷೆ ಭಾರತೀಯ ಎಲ್ಲ ಭಾಷೆಗಳಿಗೆ ತಾಯಿ ಸ್ಥಾನದಲ್ಲಿದೆ. ಅಂದರೆ ಎಲ್ಲ ಭಾರತೀಯ ಭಾಷೆಗಳಲ್ಲಿ ಸಂಸ್ಕೃತ ಶಬ್ದಗಳನ್ನು ನಾವು ನೋಡಬಹುದು. ಉದಾಹರಣೆಗೆ ಸರಳ್, ಸುಂದರ್, ಶತ್, ವಿಶೇಷತಾ, ಮಾತೃಭೂಮಿ, ಮಾತೃಭೂ, ಈ ರೀತಿ. ಈಗ ನಾನು 10ನೇ ತರಗತಿಯ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ವಿಷಯದ ಬಗ್ಗೆ ನಿಮಗೆ 2 ಕಿವಿ ಮಾತುಗಳನ್ನು ಹೇಳಲು ಇಷ್ಟಪಡುತ್ತೇನೆ. ನೀವು ನಿಮ್ಮ ಮನಸ್ಸಿನಲ್ಲಿರುವುದು ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ವಿಷಯ. ಇದನ್ನು ಲಾಸ್ಟ್ ದಿನದಲ್ಲಿ ಸ್ವಲ್ಪ ದಿನದಲ್ಲಿ ಓದಿ ಪಾಸ್ ಮಾಡ್ಬೋದು. ನಮಗೆ ಪಾಸಿಂಗ್ ಮಾರ್ಕ್ಸ್ ಬಂದರೆ ಸಾಕು ಅನ್ನೋ ಒಂದು ಕಾನ್ಸೆಪ್ಟನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದೀರಿ. ಆದರೆ ಅದು ತಪ್ಪು. ಯಾಕೆಂದರೆ ನೀವು ಸ್ವ ಇಚ್ಛೆಯಿಂದ ಮನಸ್ಸು ಕೊಟ್ಟು ಓದಿದಾಗ ನೀವು ಒಳ್ಳೆ ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. 100ಗೆ 100 ಮಾರ್ಕ್ಸ್ ತೆಗಿಬಹುದು. ಆಮೇಲೆ ಇದು ನಿಮ್ಮ ಭವಿಷ್ಯಕ್ಕೂ ಸಹ ಬಹಳ ಉಪಯೋಗಕಾರಿಯಾಗಿದೆ. ಈಗ ನಾನು 10ನೇ ತರಗತಿಯ ಮಾತೃಭೂಮಿ ಕವಿತೆಯ ಬಗ್ಗೆ, ಕವಿ ಪರಿಚಯ, ಆಮೇಲೆ ಆ ಕವಿತೆಯ ಉದ್ದೇಶವೇನು, ಕವಿ ಯಾಕೆ ಬರೆದಿದ್ದಾರೆ, ಆ ಶೀರ್ಷಿಕೆ ಏನು, ಆಮೇಲೆ ಕವಿತೆಯ ವರ್ಣನೆಯನ್ನು ಮಾಡಲು ಇಷ್ಟಪಡುತ್ತೇನೆ. ಕವಿ ಪರಿಚಯ. श्री भगवती चरण वर्मा का जन्म 30 अगस्त 1903 को उन्नाव जिले उत्तर प्रदेश के शिफापुर गांव में हुआ था. ಶ್ರೀ ಭಗವತಿ ಚರಣ್ ವರ್ಮಾ ಕವಿಗಳ ಹೆಸರು. ಇವರ ಜನ್ಮ 30 ಆಗಸ್ಟ್ 1903ರಲ್ಲಿ ಉನ್ನಾವ ಜಿಲ್ಲೆ, ಉತ್ತರ ಪ್ರದೇಶದಲ್ಲಿರುವ ಉನ್ನಾವ ಜಿಲ್ಲೆಯ ಶಫೀಪುರ್ ಎಂಬ ಹಳ್ಳಿಯಲ್ಲಿ ಆಯಿತು. ಉನ್ಹೋನೆ ಇಲಹಾಬಾದ್ ಮೇ BA LLB की ಡಿಗ್ರಿ ಪ್ರಾಪ್ತ ಕಿ. ಅವರು ಇಲಹಾಬಾದಿನಲ್ಲಿ BA LLB ಡಿಗ್ರಿಯನ್ನು ಸಹ ಪ್ರಾಪ್ತಿ ಮಾಡ್ತಾರೆ. ಉನ್ಹೋನೆ ವಿಚಾರ್ ಔರ್ ನವಜೀವನ್ ನಾಮಕ್ ಪತ್ರಿಕಾओं का ಸಂಪಾದನ್ ಕಿಯಾ ತಾ. ಅವರು ವಿಚಾರ್ ಮತ್ತು ನವಜೀವನ ಎಂಬ ಪತ್ರಿಕೆಗಳ ಸಂಪಾದಕರಾಗಿಯೂ ಸಹ ಕೆಲಸ ಮಾಡಿದ್ದಾರೆ. ಆಕಾಶವಾಣಿ ಕೆ ಕಹಿ ಕೇಂದ್ರೌ ಮೇ ಭಿ ಸೇವಾ ಕಿ. ಆಕಾಶವಾಣಿಯ ಅನೇಕ ಕೇಂದ್ರಗಳಲ್ಲಿ ಸಹ, ಆಕಾಶವಾಣಿ ಅಂದರೆ ರೇಡಿಯೋ ಕೇಂದ್ರಗಳಲ್ಲಿ ಸಹ ಸೇವೆಯನ್ನು ಸಲ್ಲಿಸಿದ್ದಾರೆ. ಉನ್ಕೆ ಚಿತ್ರಲೇಖ ಉಪನ್ಯಾಸ ಪರ್ 2 ಬಾರ್ ಫಿಲಂ ನಿರ್ಮಾಣ ಹುವಾ. ಅವರ ಚಿತ್ರಲೇಖ ಎಂಬ ಉಪನ್ಯಾಸ ಅಂದರೆ ಕಾದಂಬರಿ ಮೇಲೆ 2 ಬಾರಿ ಚಿತ್ರ ನಿರ್ಮಾಣವಾಗಿದೆ. ದೂಸರ ಉಪನ್ಯಾಸ ಭೂಲೆ ಬಿಸ್ರೆ ಚಿತ್ರ ಸಾಹಿತ್ಯ ಅಕಾಡೆಮಿ ಸೆ ಪುರಸ್ಕೃತ ಹೇ. ಅವರ ಇನ್ನೊಂದು ಉಪನ್ಯಾಸ ಭೂಲೆ ಬಿಸ್ರೆ ಎನ್ನುವ ಕಾದಂಬರಿಗೆ ಚಿತ್ರ ಸಾಹಿತ್ಯ ಅಕಾಡೆಮಿಯಿಂದ ಪುರಸ್ಕೃತವಾಗಿದೆ. ಅಪ್ನೆ ಖಿಲೌನೆ, ಪತನ್, 3 ಶರ್ಷ್, ಟೇಡೆ ಮೇಡೆ, ರಾಸ್ತೆ, ಯುವರಾಜ್, ಚೂಂಡಾ ಉಪನ್ಯಾಸಗಳಾಗಿದ್ದಾವೆ. ಮೇರಿ ಕಹಾನಿಯಾ, ಮೋರ್ಚಾ ಬಂದಿ ತथा ಸಂಪೂರ್ಣ ಕಹಾನಿಯ. ಅವರ ಕಹಾನಿ ಸಂಗ್ರಹಗಳ, ಕಹಾನಿ ಅಂದ್ರೇನು, ಕತೆಗಳ ಸಂಗ್ರಹವಾಗಿದೆ. ಮೇರೆ ಕವಿತಾಯೇ ಸಾ ವಿನಯ್ ಔರ್ ಏಕ್ ನಾರಾಜ್ ಕವಿತಾ, ಕವಿತಾ ಸಂಗ್ರಹ, ಕವಿತೆಗಳ ಸಂಗ್ರಹವಾಗಿದೆ. ಮೇರೆ ನಾಟಕ್ ವಸಿಯತ್ ನಾಟಕ್ ಆದಿ ಉನ್ಕಿ ಅನ್ಯ ಲೋಕಪ್ರಿಯ ಕೃತಿಯಾ ಹೇ. ಮುಂದೆ ಅವರ ನಾಟಕಗಳು ಮೇರೆ ನಾಟಕ್, ವಸಿಯತ್ ಅನೇಕ ನಾಟಕಗಳಾಗಿವೆ. ಉನ್ಕಿ ಅನ್ಯ ಲೋಕಪ್ರಿಯ ಕೃತಿಯಾ ಹೇ, ಈ ಎಲ್ಲವುಗಳು ಅವರ ಲೋಕಪ್ರಿಯ ಕೃತಿಗಳಾಗಿವೆ. 5 ಅಕ್ಟೋಬರ್ 1981 को वर्मा जी का देहांत हुआ. ಅಕ್ಟೋಬರ್ 5, 1981ರಲ್ಲಿ ಅವರ ದೇಹಾಂತವಾಗುತ್ತದೆ. ಹೀಗೆ ಅವರು ಹಿಂದಿಯ ಒಬ್ಬ ಪ್ರಖ್ಯಾತ ಕವಿ, ನಾಟಕಕಾರ, ಕಥೆಗಳನ್ನು ಬರೆದಿರೋರು, ಆಮೇಲೆ ಕಾದಂಬರಿಗಳನ್ನು ಬರೆದಿರುವಂತಹ ಪ್ರಖ್ಯಾತವಾದ ಒಬ್ಬ ಲೇಖಕ, ಕವಿ ಅಂತ ನಾವು ಹೇಳಬಹುದು. ಅವರ ಒಂದು ಮಾತೃಭೂಮಿ ಕವಿತೆಯ ವಾಚನವನ್ನು ಮಾಡಿ ಅದರ ಅರ್ಥದ ವಿವರಣೆಯನ್ನು ನಾನು ನಿಮ್ಮ ಮುಂದೆ ಇಡಲು ಇಷ್ಟಪಡುತ್ತೇನೆ. ಕವಿತೆಯ ಹೆಸರು ಮಾತೃಭೂಮಿ. ಮಾತೃಭೂಮಿ ಅಂದರೆ ಎಲ್ಲಿ ನಾನು ಜನ್ಮವನ್ನು ಪಡೆದಿರುತ್ತೇನೋ, ಯಾರು ನನಗೆ ಜನ್ಮವನ್ನು ಕೊಟ್ಟಿರುತ್ತಾರೋ ಆ ಭೂಮಿ, ಆ ಭೂಮಿಗೆ ತಾಯಿ ನೆಲ ಅಂತಲೂ ನಾವು ಕನ್ನಡದಲ್ಲಿ ಹೇಳಬಹುದು. ಮಾತೃಭೂಮಿ ಕವಿತೆಯ
ಕವಿಯ ಹೆಸರು ಶ್ರೀ ಭಗವತಿ ಚರಣ್ ವರ್ಮಾ. ಅವರ ಉದ್ದೇಶ, ಈ ಕವಿತೆಯ ಬರೆದಿರೋ ಉದ್ದೇಶವೇನೆಂದರೆ, ಈ ಮಾತೃಭೂಮಿಯ ವಿಶೇಷತೆಯನ್ನು ನಿಮ್ಮೆಲ್ಲ ಛಾತ್ರಗಳು ಅಂದರೆ ವಿದ್ಯಾರ್ಥಿಗಳ ಮುಂದೆ ಮನಮುಟ್ಟುವಂತೆ ವರ್ಣನೆ ಮಾಡಿ ದೇಶ ಪ್ರೇಮವನ್ನು ಜಾಗೃತಿ ಮಾಡುವುದೇ ಅವರ ಉದ್ದೇಶವಾಗಿದೆ. ನಾನು ಈಗ ಕವಿತೆಯ ವಾಚನವನ್ನು ಮಾಡುತ್ತೇನೆ. ಮಾತೃಭೂ ಶತ ಶತ ಬಾರ್ ಪ್ರಣಾಮ್, ಅಮರೋं की जननी तुमको शत शत बार प्रणाम. मातृभू शत शत बार प्रणाम, तेरे उर में शाहिद गांधी बुद्ध और राम. मातृभू शत शत बार ಪ್ರಣಾಮ್. ಮಾತೃಭೂ ಅಂದ್ರೇನು? ಮಾತೃಭೂಮಿ. ನಾವು ಕನ್ನಡದಲ್ಲೂ ಸಹ ಮಾತೃಭೂಮಿ ಅನ್ನೋ ಶಬ್ದವನ್ನು ಉಪಯೋಗಿಸಬಹುದು. ಶತ ಅಂದ್ರೇನು? ನೂರಾರು ಬಾರಿ ನಾನು ನಿನಗೆ ಪ್ರಣಾಮವನ್ನು ಮಾಡುತ್ತೇನೆ. ಏ ಮಾತೃಭೂಮಿ, ನಾನು ನಿನಗೆ ನೂರಾರು ಬಾರಿ ಪ್ರಣಾಮವನ್ನು ಮಾಡುತ್ತೇನೆ. ಯಾಕೆ ಮಾಡ್ತೀನಿ ಪ್ರಣಾಮ ಅಂದರೆ, ಅಮರೋं की जननी तू अमरों की जननी तुमको ಶತ ಶತ ಬಾರ್ ಪ್ರಣಾಮ್. ಅಮರೋं की जननी, ಅಮರ ಅನ್ನೋ ಶಬ್ದದ ಅರ್ಥವೇನು? ನಾವು ಕನ್ನಡದಲ್ಲೂ ಸಹ ಅಮರ ಎಂಬ ಶಬ್ದವನ್ನು ಉಪಯೋಗಿಸ್ತೀವಿ. ಅಮರ ಅಂದರೆ ಇಮ್ಮಾರ್ಟಲ್, ಅಂದರೆ ಅವರು ಮಹಾನ್ ಸಂತರು, ದಾರ್ಶನಿಕರು, ಇಂತಹ ಎಲ್ಲ ವ್ಯಕ್ತಿಗಳು ಸತ್ತಿದ್ದರೂ ಸಹ ಅವರು ಅಮರರಾಗಿರುತ್ತಾರೆ. ಸೂರ್ಯ ಚಂದ್ರರಿರೋವರೆಗೂ ಸಹ ಅವರ ಹೆಸರು ಅಮರವಾಗಿರುತ್ತದೆ ಅವರ ಉದ್ದೇಶಗಳಿಂದ. ಅದಕ್ಕೋಸ್ಕರ ನೀನು ಎಂಥವರ ತಾಯಿ? ಅಮರೋं की ಜನನಿ. ಜನನಿ ಅಂದ್ರೇನು? ತಾಯಿ. ತುಮ್ಕೋ ಶತ ಶತ ಬಾರ್ ಪ್ರಣಾಮ್, ನಾನು ನಿನಗೆ ಶತಶತವಾಗಿ ನೂರಾರು ಸಾರಿ ನಿನಗೆ ಪ್ರಣಾಮಗಳನ್ನು ಮಾಡುತ್ತೇನೆ. ಮಾತೃಭೂ ಶತ ಶತ ಬಾರ್ ಪ್ರಣಾಮ್, ಏ ಮಾತೃಭೂಮಿ, ನಿನಗೆ ಶತಶತವಾಗಿ ನಾನು ಪ್ರಣಾಮಗಳನ್ನು ಮಾಡುತ್ತೇನೆ. ತೇರೆ ಉರ್ಮೆ ಶಾಹಿದ್ ಗಾಂಧಿ ಬುದ್ಧ ಅವ್ರ ರಾಮ್ ಅಂದರೆ ತೇರೆ ಅಂದರೆ ನಿನ್ನ, ಉರ್ ಅಂದ್ರೇನು? ಹೃದಯ, ಮನಸ್ಸಿನಲ್ಲಿ, ನಿನ್ನ ಅಂತರಾಳದಲ್ಲಿ, ನಿನ್ನ ಮೇಲೆ. ಶಾಹಿದ್ ಅಂದ್ರೇನು? ಶಾಹಿದ್ ಅಂದ್ರೆ ಮಲಗಿರುವುದು. ಸೋಯವ್ವ ಅಂದ್ರೆ ಗಾಂಧಿ, ಎಷ್ಟು ಜನ ನಿನ್ನಲ್ಲಿ ಜನ್ಮವನ್ನು ತೆಗೆದುಕೊಂಡು ನಿನ್ನಲ್ಲಿ ಬಾಳಿ ಗಾಂಧಿ ಅಂತವರು, ಬುದ್ಧನಂತವರು, ರಾಮನಂತವರು ಮಹಾನ್ ಮೇಧಾವಿಗಳು ನಿನ್ನ ಹೃದಯದಲ್ಲಿ ಮಲಗಿದ್ದಾರೆ. ಅಂತಹ ಮಹಾನ್ ವ್ಯಕ್ತಿಗಳಿಗೆ ನೀನು ಜನ್ಮವನ್ನು ಕೊಟ್ಟಿದ್ದೀಯಾ. ಮಾತೃಭೂ ಶತ ಶತ ಬಾರ್ ಪ್ರಣಾಮ್, ಏ ಮಾತೃಭೂಮಿ, ನಿನಗೆ ನಾನು ಶತ ಬಾರಿ ಪ್ರಣಾಮಗಳನ್ನು ಮಾಡುತ್ತೇನೆ. ಅಂದರೆ ಈ ಕವಿತೆಯ ಈ ಸ್ಟ್ಯಾಂಜದಲ್ಲಿ ಕವಿಯ ಉದ್ದೇಶವೇನೆಂದರೆ, ದಾರ್ಶನಿಕ ವ್ಯಕ್ತಿಗಳು, ವಿಭೂತಿಗಳ ವರ್ಣನೆ. ಅದಕ್ಕೋಸ್ಕರ ಅಮರರಿಗೆ ನೀನು ಜನ್ಮ ಕೊಟ್ಟಿರುವಂಥ ಮಹಾತಾಯಿ, ಅದಕ್ಕೋಸ್ಕರ ನಾನು ನಿನಗೆ ಪ್ರಣಾಮವನ್ನು ಮಾಡುತ್ತೇನೆ ಅಂತ ಕವಿಯ ಉದ್ದೇಶ. ಉರ್ ಅಂದರೆ ಹೃದಯ, ಜನನಿ ಅಂದರೆ ತಾಯಿ, ಅಮರ್ ಅಂದರೆ ಅಮರರಾಗಿರೋದು. ಈ ರೀತಿ ಎಲ್ಲ ನೋಡಿ, ಎಷ್ಟು ಶಬ್ದಗಳು ಇಲ್ಲಿ ನಾವು ಸಂಸ್ಕೃತ ಶಬ್ದಗಳನ್ನು ಇಲ್ಲಿ ನೋಡಬಹುದು. ಎರಡನೇ ಸ್ಟ್ಯಾಂಜಾ, ಹರೇ ಬರೇ ಹೇ ಖೇತ್ ಸುಹಾನೆ, ಫಲ್ ಫೂಲೋं से युक्त वन उपवन, तेरे अंदर भरा हुआ है खनिजों का कितना व्यापक धन, मुक्त अस्त तू बांट रही है सुख संपत्ति धन धाम. ಮಾತೃಭೂ ಶತ ಶತ ಬಾರ್ ಪ್ರಣಾಮ್. ಈ ಸ್ಟ್ಯಾಂಜದಲ್ಲಿ ಹೇಳ್ತಾ ಇದ್ದಾರೆ, ಹರೇ ಬರೇ ಹೇ ಖೇತ್ ಸುವಾನೆ. ಹರೇ ಬರೆ ಅಂದ್ರೇನು? ಹಚ್ಚ ಹಸಿರಾಗಿದೆ, ಗ್ರೀನರಿಯಿಂದ ತುಂಬಿದೆ. ಏನು? ಖೇತ್ ಅಂದರೆ ಹೊಲ. ಸುಹಾನೆ ನೋಡಿ, ಹಚ್ಚ ಹಸಿರಾಗಿ ನಳನಳಿಸುವಂಥ ಹೊಲಗಳು ಬಹಳ ಸುಂದರವಾಗಿ ಕಾಣ್ತಾ ಇದ್ದಾವೆ. ಸುಹಾನೆ ಅಂದರೆ ಸುಂದರ. ಹರೇ ಬರೇ ಹೇ ಖೇತ್ ಸುಹಾನೆ, ಹಚ್ಚ ಹಚ್ಚರಾಗಿ ನಳನಳಿಸುವಂಥ ಹೊಲಗಳು ಬಹಳ ಸುಂದರವಾಗಿ ಕಾಣ್ತಾ ಇದ್ದಾವೆ. ಫಲ್ ಫೂಲೋಂ ಸೆ ಯುಕ್ತ್ ವನ್ ಉಪವನ್, ಮುಂದೆ ಹೇಳ್ತಾರೆ ಫಲ್ ಅಂದ್ರೇನು? ಹಣ್ಣುಗಳು. ಫೂಲ ಅಂದರೆ ಹೂವುಗಳು. ಹೂವುಗಳಿಂದ ಯುಕ್ತ ಅಂದರೆ ತುಂಬಿರುವಂಥ ವನ ಉಪವನಗಳು ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾವೆ. ವನ ಅಂದರೆ ಕಾಡು, ಫಾರೆಸ್ಟ್. ಉಪವನ ಅಂದರೆ ಗಾರ್ಡನ್. ತೇರೆ ಅಂದರ್ ಭರಾವಾ ಹೇ, ಏ ಮಾತೃಭೂಮಿ, ನಿನ್ನಲ್ಲಿ ತುಂಬಿದೆ ಏನು? ಹಚ್ಚ ಹಸಿರಾಗಿರುವ ಹೊಲಗಳು, ಹೂವು ಹಣ್ಣುಗಳಿಂದ ತುಂಬಿರುವಂಥ ವನ ಉಪವನಗಳು ನಿನ್ನ ಮಡಿಲಿನಲ್ಲಿ ತುಂಬಿದವೆ. ಭರಾವಾ ಹೇ, ಭರ ಅಂದ್ರೇನು? ತುಂಬಿವೆ. ಖನಿಜೋಂಕ ಕಿತ್ನಾ ವ್ಯಾಪಕ ಧನ್, ಖನಿಜ ಅಂದ್ರೇನು? ಮೈನ್ಸ್. ಕಿತ್ನಾ ವ್ಯಾಪಕ ಧನ್, ಎಷ್ಟು ನಿನ್ನ ಭೂಗರ್ಭದಲ್ಲಿ ಎಷ್ಟೋ ಖನಿಜ ತುಂಬಿದೆ. ವ್ಯಾಪಕವಾಗಿ ಅಂದ್ರೇನು? ವ್ಯಾಪಕವಾಗಿ ಹರಡಿದೆ. ಧನ ಅಂದ್ರೇನು? ದುಡ್ಡು, ಆಸ್ತಿ. ಅದು ಈ ಭೂಮಿಯ ಆಸ್ತಿ. ಮುಕ್ತ ಅಸ್ತತು ಬಾಂಟ್ ರಹಿ ಹೇ, ಮುಕ್ತ
ಮುಕ್ತವಾಗಿ ನೀನು ಭೇದ ಭಾವನೆ ಇಲ್ಲದಂತೆ ಮುಕ್ತವಾಗಿ ಎಲ್ಲರಲ್ಲಿಯೂ ನೀನು ಬಾಂಟ್ ರಹಿ ಹೇ. ಬಾಂಟನ ಅಂದ್ರೇನು? ಹಂಚುತ್ತಾ ಇದೆಯಾ, ಎಲ್ಲರಿಗೂ ಮುಕ್ತವಾಗಿ ನೀನು ಕೊಡ್ತಾ ಇದೆಯಾ. ಅದರ ಪ್ರತಿಯಾಗಿ ನೀನು ಏನೂ ಕೇಳುವುದಿಲ್ಲ. ಸುಖ ಸಂಪತ್ತಿ ಧನ್ ಧಾಮ್, ಎಲ್ಲರಿಗೂ ಸುಖ ಸಂಪತ್ತನ್ನು ಕೊಡ್ತಾ ಇದೆಯಾ. ಧನ್ ದುಡ್ಡು, ಆಮೇಲೆ ಧಾಮ್ ಅಂದರೆ ಮನೆ, ಇಷ್ಟೆಲ್ಲ ಸೌಕರ್ಯಗಳನ್ನು ನೀನು ಎಲ್ಲ ಜನಗಳಿಗೂ ಕೊಡ್ತಾ ಇದ್ರಿಯಾ. ಮಾತೃಭೂ ಶತ ಬಾರು ಪ್ರಣಾಮ. ಹೇ ಮಾತೃಭೂಮಿ, ನಾನು ನಿನಗೆ ಶತವಾಗಿ ನಾನು ಪ್ರಣಾಮಗಳನ್ನು ಮಾಡುತ್ತೇನೆ. ಈ ಒಂದು ಸ್ಟ್ಯಾನ್ಸದಲ್ಲಿ ಕವಿಯ ಆಶಯ ಪ್ರಕೃತಿಯ ವರ್ಣನೆ. ಭರತ ಭೂಮಿಯಲ್ಲಿ, ಈ ಮಾತೃಭೂಮಿಯಲ್ಲಿ ಎಷ್ಟು ಪ್ರಾಕೃತಿಕ ಸೌಂದರ್ಯವಿದೆ, ಖನಿಜಗಳಿವೆ, ಎಲ್ಲ ವರ್ಣನೆಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಹರೇ ಭರೆ ಅಂದ್ರೆ ಹಚ್ಚು ಹಸಿರಾಗಿದೆ. ಸುಹಾನೆ ಸುಂದರವಾಗಿದೆ. ಯುತ್ ಅಂದ್ರೇನು? ಕೂಡಿದೆ. ಆಮೇಲೆ ಅಂದರ್ ಭರ ಅಂದ್ರೇನು? ತುಂಬಿದೆ. ಈ ಎಲ್ಲ ವರ್ಣನೆ ಇಲ್ಲಿ ಪ್ರಕೃತಿಯ ವರ್ಣನೆ ಇಲ್ಲಿ ಕೊಟ್ಟಿದ್ದಾರೆ. ಮುಂದೆ ನಾನು ಹೋಗ್ತಾ 3ನೇ ಸ್ಟ್ಯಾನ್ಜಾದಲ್ಲಿ एक हाथ में न्याय पताका, एक हाथ में न्याय पताका, ज्ञान दीप दूसरे हाथ में, जग का रूप बदल दे हे माँ, कोटि कोटि हम आज साथ में, गूंज उठे जय हिंद नाद से, सकल नगर और ग्राम, मातृभू ಶತ ಬಾರು ಪ್ರಣಾಮ್. ಏಕ ಹಾತ್ ಮೇ, ಮುಂದೆ ಭಾರತದ ಸ್ವರೂಪವನ್ನು ಇಲ್ಲಿ ಕವಿ ವರ್ಣನೆ ಮಾಡ್ತಾ ಇದ್ದಾರೆ. ಏಕ ಹಾತ್ ಮೇ ಭಾರತ ಭೂ ಯಾ ಭಾರತ ಮಾತಾ, ಮಾತೃಭೂಮಿ. ಏಕ ಹಾತ್ ಮೇ, ನಿನ್ನ ಒಂದು ಕೈಯಲ್ಲಿ ನ್ಯಾಯ ಪತಾಕ. ನ್ಯಾಯ ಅಂದ್ರೇನು? ಜಸ್ಟಿಸ್. ನ್ಯಾಯ ಪತಾಕ, ಧ್ವಜವನ್ನ. ಪತಾಕ ಅಂದರೆ ಧ್ವಜವನ್ನು ಹಿಡಿದಿದ್ದೀಯ ನೀನು. ಒಂದು ಕೈಯಲ್ಲಿ ನ್ಯಾಯದ ಒಂದು ಧ್ವಜವನ್ನು ಹಿಡಿದುಕೊಂಡಿದ್ದೀಯಾ. ಜ್ಞಾನ ದೀಪ ದೂಸರೆ ಹಾತ್ ಮೇ, ಇನ್ನೊಂದು ಕೈಯಲ್ಲಿ ಜ್ಞಾನದ ಒಂದು ದೀಪವನ್ನು ಇನ್ನೊಂದು ಕೈಯಲ್ಲಿ ಹಿಡಿದಿದ್ದೀಯಾ. ಅದಕ್ಕೋಸ್ಕರ ನಿನ್ನ ಒಂದು ಕೈಯಲ್ಲಿ ನ್ಯಾಯದ ಒಂದು ಧ್ವಜ ಇದೆ, ಇನ್ನೊಂದು ಕೈಯಲ್ಲಿ ಜ್ಞಾನದ ದೀಪ ಹಿಡಿದಿದ್ದೀಯಾ. ಇವೆರಡೂ ಬಹಳ ಒಳ್ಳೆಯದಂಥದ್ದು. ಜಗಕ ರೂಪ, ಅದಕ್ಕೋಸ್ಕರ ಮಾತೃಭೂಮಿ ಜಗಕ ರೂಪ ಬದಲ್ದೆ, ಜಗದ ರೂಪವನ್ನು ಬದಲಾಯಿಸು. ಇಲ್ಲಿರುವಂಥ ನಕಾರಾತ್ಮಕ ಚಿಂತನೆಗಳು, ಕ್ರೂರತ್ವ, ಏನೇನೋ ಒಂದು ಕೆಟ್ಟತನ ಇದೆ, ಅದನ್ನೆಲ್ಲ ನೀನು ಬದಲಾಯಿಸ್ಬಿಡು. ಎದರಿಂದ ಬದಲಾಯಿಸಬೇಕು? ನೀನು ನ್ಯಾಯದ ಪತಾಕೆಯಿಂದ, ಜ್ಞಾನದ ದೀಪದಿಂದ ಇದನ್ನೆಲ್ಲ ಬದಲಾಯಿಸು. ಹೇ ಮಾತಾ ಅಂತ ಕೇಳ್ತಾ ಇದ್ದಾರೆ. ಕೋಟಿ ಕೋಟಿ ಹಮ್ ಆಜ್ ಸಾತ್ ಮೇ, ಕೋಟಿ ಜನಗಳು ನಾವೆಲ್ಲರೂ ಜೊತೆಯಲ್ಲೇ ಇದ್ದೀವಿ. ನಮ್ಮಲ್ಲಿ ಒಳ್ಳೆ ವಿಚಾರಧಾರೆಗಳನ್ನು ಕೊಡು ಅಂತ ಹೇಳ್ತಾ ಇದ್ದಾರೆ. ಗೂಂಜ್ ಹುಟೆ ಜೈ ಹಿಂದ್ ನಾದ ಸೇ, ಅಂದ್ರೇನು? ಎಲ್ಲರ ಮನಸ್ಸಲ್ಲಿಯೂ ಜೈ ಹಿಂದ್ ನಾದ ಹೊರ ಹೊಮ್ಮಬೇಕು. ಗೂಂಜ್ನ ಪ್ರತಿಧ್ವನಿ ಆಗಬೇಕು. ಎಲ್ಲರ ಮನಸ್ಸಲ್ಲಿ ಜೈ ಹಿಂದ್, ನನ್ನ ದೇಶ ಪ್ರೇಮ ಹೊರ ಹೊಮ್ಮಬೇಕು. ಆ ಭಾವನೆ ಎಲ್ಲರ ಮನಸ್ಸಲ್ಲೂ ಮೂಡಿಸು. ಸಕಲ ನಗರ ಅವರು ಗ್ರಾಮ, ಸಕಲ ಅಂದ್ರೆ ಎಲ್ಲ ನಗರ ಮತ್ತು ಗ್ರಾಮ, ಎಲ್ಲ ಪ್ರತಿಯೊಬ್ಬರಲ್ಲಿಯೂ ಸಹ ದೇಶ ಪ್ರೇಮವನ್ನು ಹೊರಹೊಮ್ಮಿಸು. ಮಾತೃಭೂ ಶತ ಬಾರು ಪ್ರಣಾಮಿ. ಮಾತೃಭೂ ಶತ ಬಾರು ಪ್ರಣಾಮನ ಅಂತ ಹೇಳ್ತಾ ಇದ್ದಾರೆ. ಈ ಒಂದರಲ್ಲಿ ನಾವು ನೋಡ್ಬೋದು ಭಾರತದ ಸ್ವರೂಪ. ಒಂದು ಕೈಯಲ್ಲಿ ಜ್ಞಾನದ ಪತಾಕೆ, ಇನ್ನೊಂದು ಕೈಯಲ್ಲಿ ನ್ಯಾಯದ ಪತಾಕೆ, ಇನ್ನೊಂದರಲ್ಲಿ ಜ್ಞಾನ ದೀಪವನ್ನು ಹಿಡಿದಿರುವಂತಹ ಭಾರತ ಮಾತೃಭೂಮಿ ಎಲ್ಲರಲ್ಲಿ ಒಳ್ಳೆತನವನ್ನು ಮೂಡಿಸಿ ಅನ್ನೋ ಒಂದು ಭಾವವನ್ನು, ಇದರಲ್ಲಿ ದೇಶ ಪ್ರೇಮವನ್ನು ಎಲ್ಲರಲ್ಲೂ ಜಾಗೃತಿ ಮಾಡ್ತಾ ಇದ್ದಾರೆ. ಈಗ ನಾವು ಅಭ್ಯಾಸವನ್ನು ನೋಡೋಣ. ಈಗ ಅಭ್ಯಾಸದಲ್ಲಿರುವಂತಹ ಎಲ್ಲ ಕ್ವಶನ್ ಆನ್ಸರ್ ಮತ್ತು ಮುಂತಾದವುಗಳನ್ನು ಸಾಲ್ವ್ ಮಾಡ್ತೀವಿ. ಅದನ್ನು ಬರಿತಾ ಹೋಗಿ. ಯುಗ್ಮ ಶಬ್ದಗಳು. ಯುಗ್ಮ ಅಂದರೆ ರೈಮಿಂಗ್ ವರ್ಡ್ಸು. ಹರೇ ಭರೆ, ಫಲ್ ಫುಲ್, ವನ್ ಉಪವನ್, ಸುಖ್ ಸಂಪತ್ತಿ, ಧನ್ ಧಾಮ್, ಈ ಶಬ್ದಗಳನ್ನು ನೋಡಬಹುದು. ಅದೇ ರೀತಿ ದ್ವಿರುಕ್ತಿ ಅಂದರೆ ಒಂದೇ ಶಬ್ದ 2 ಸರಿ ರಿಪೀಟ್ ಆಗಿರೋದು. ಶತ್ ಕೋಟಿ ಶಬ್ದಗಳನ್ನು ನಾವು ನೋಡಬಹುದು. ನೆಕ್ಸ್ಟ್ ಬನ್ನಿ, ಪ್ರಶ್ನೋಂಕಿ ಏಕ್ ವಾಕ್ಯ ಮೇ ಉತ್ತರ ಲಿಖಿಯೇ. ಕವಿ ಕಿಸೆ ಪ್ರಣಾಮ್ ಕರ್ ರಹೆ ಹೇ. ಕವಿ ಕಿಸೆ ಅಂದ್ರೇನು? ಯಾರಿಗೆ ಪ್ರಣಾಮವನ್ನು ಮಾಡ್ತಿದ್ದಾರೆ? ಕವಿ ಮಾತೃಭೂಮಿ ಕೋ ಪ್ರಣಾಮ್ ಕರ್ ರಹೆ ಹೇ. ಕವಿ ಯಾರಿಗೆ ಪ್ರಣಾಮ ಮಾಡ್ತಿದ್ದಾರೆ? ಮಾತೃಭೂಮಿ ಕೋ ಪ್ರಣಾಮ್ ಕರ್ ರಹೆ ಹೇ.
माँ के हाथों में क्या है? भारत माँ के एक हाथ में न्याय पताका और दूसरे हाथ में ಜ್ಞಾನದೀಪ್ है। ನೋಡಿ, ಭಾರತ ಮಾತೆ के हाथों में ಕೈಯಲ್ಲಿ ಏನಿದೆ? एक हाथ में ज्ञान पताका और दूसरे हाथ में ज्ञानदीप है। ಮೂರನೇ ಪ್ರಶ್ನೆ, आज माँ के साथ कौन है? आज माँ के साथ हम ಕೋಟಿ ಕೋಟಿ ಲೋಗ್ ಹೇ। ಆಜ್ ಭಾರತ್ ಮಾತಾ ಕೆ ಸಾಥ್ ಅಂದ್ರೆ ಏನು? ಜೊತೆಯಲ್ಲಿ ಯಾರಿದ್ದಾರೆ? ಆಜ್ ಮಾ ಕೆ ಸಾಥ್ ಹಮ್ ಸಬ್ ಲೋಗ್ ಕೋಟಿ ಕೋಟಿ ಲೋಗ್ ಹೇ। ನಾಲ್ಕನೇ ಪ್ರಶ್ನೆ, ಸಭಿ ಓರ್ ಕ್ಯಾ ಗೂಂಜ್ ಉಠಾ ಹೇ? ಸಭಿ ಓರ್ ಅಂದ್ರೇನು? ಕಡೆ, ಡೈರೆಕ್ಷನ್। ಎಲ್ಲ ಕಡೆ ಏನು ಗೂಂಜಿದೆ? ಗೂಂಜನ ಅಂದ್ರೇನು? ಪ್ರತಿಧ್ವನಿತವಾಗ್ತಾ ಇದೆ। ಸಭಿ ಓರ್ ಜೈ ಹಿಂದ್ ಕಾ ನಾದ್ ಪ್ರತಿಧ್ವನಿತ್ ಹೋ ರಹಾ ಹೇ। ಎಲ್ಲ ಕಡೆ ಜೈ ಹಿಂದ್ ಎಂಬ ನಾದ ಪ್ರತಿಧ್ವನಿತ ಆಗ್ತಾ ಇದೆ। ಐದನೇ ಪ್ರಶ್ನೆ, ಭಾರತ್ ಕೆ ಖೇತ್ ಕೈಸೆ ಹೇ? ಭಾರತದ ಹೊಲಗಳು ಹೇಗಿದ್ದಾವೆ? ಭಾರತ್ ಕೆ ಖೇತ್ ಹರೆ ಭರೆ ಔರ್ ಸುಹಾನೆ ಹೇ। ಭಾರತ್ ಕೆ ಖೇತ್ ಹರೆ ಭರೆ ಸುಹಾನೆ ಹೇ। ಹರೆ ಭರೆ ಅಂದರೆ ನಾನು ನಿಮ್ಗೆ ಹೇಳಿದ್ದೀನಲ್ಲೇ, ಹಚ್ಚ ಹಸಿರಾಗಿ ಸುಂದರವಾಗಿ ನಳನಳಿಸುತ್ತಾ ಇದ್ದಾವೆ। ಆರನೇ ಪ್ರಶ್ನೆ, ಭಾರತ್ ಭೂಮಿ ಕೆ ಅಂದರ್ ಕ್ಯಾ ಕ್ಯಾ ಭರಾ ಹುವಾ ಹೇ? ಭಾರತ್ ಭೂಮಿಯ ಒಳಗೆ ಏನು ತುಂಬಿದೆ? ಭಾರತ್ ಭೂಮಿ ಕೆ ಅಂದರ್ ಖನಿಜ್ ಭರಾ ಹುವಾ ಹೇ। ಭಾರತ ಭೂಮಿಯಲ್ಲಿ ಒಳಗಡೆ ಭೂಗರ್ಭದಲ್ಲಿ ಏನಿದೆ? ಖನಿಜ್ ಅಂದರೆ ಮೈನ್ಸ್ ತುಂಬಿದೆ। ಸುಖ ಸಂಪತ್ತಿ ಧನ್ ಧಾಮ್ ಕೋ ಮಾ ಕೈಸೆ ಬಾಂಟ್ ರಹಿ ಹೇ? ಸುಖ ಸಂಪತ್ತನ್ನ ಧನ್ ಧಾಮವನ್ನ ತಾಯಿ ಹೇಗೆ ಹಂಚುತ್ತಾ ಇದ್ದಾಳೆ? ಮುಕ್ತ ಆತ್ ಸೆ ಅಸ್ತ್ ಸೆ ಬಾಂಟ್ ರಹಿ ಹೇ। ಮುಕ್ತ ಅಸ್ತ್ ಸೆ ಬಾಂಟ್ ರಹಿ ಹೇ। ಎಂಟನೇ ಪ್ರಶ್ನೆ, जग के रूप को बदलने के लिए कवि किससे निवेदन करते हैं? मातृभूमि यानी भारत माता से जग के रूप बदलने के लिए कवि निवेदन करते हैं। मातृभूमि से निवेदन करते हैं जग का रूप बदलने के लिए। जय हिंद का नाद कहाँ कहाँ पर गूंजना चाहिए? जय हिंद ನಾದ ಎಲ್ಲಿ ಯಾವ ಕಡೆಗೆ ಗೂಂಜನಾಗಬೇಕು, ಪ್ರತಿಧ್ವನಿತವಾಗಬೇಕು? ಮಾತೃಭೂಮಿ ಕೆ सकल नगर और ग्राम पर जय हिंद का नाद गूंजना चाहिए। मातृभूमि के सकल नगर और ग्राम पर जय हिंद का नाद गूंजना चाहिए। ಇಷ್ಟು 8 ಪ್ರಶ್ನೆಗಳಿದ್ದಾವೆ ಒಂದು ವಾಕ್ಯದಲ್ಲಿ। 2 या 3 वाक्यों में उत्तर लिखिए। भारत माँ के प्रकृति सौंदर्य का वर्णन कीजिए। भारत माँ के ಪ್ರಕೃತಿ ಸೌಂದರ್ಯ, ಭಾರತ ಮಾತೆಯ ಪ್ರಕೃತಿ ಸೌಂದರ್ಯ, ಭಾರತ ಮಾತೆಯಲ್ಲಿರುವ ಪ್ರಕೃತಿ ಸೌಂದರ್ಯದ ವರ್ಣನೆಯನ್ನು ಮಾಡಿ। ಭಾರತ್ ಮಾँ के ಪ್ರಕೃತಿ ಸೌಂದರ್ಯ ಹರೇ ಭರೇ ಖೇತೋನ್ ಸೆ ಸುಂದರ ಹೇ। ಒಂದೊಂದೇ ಪಾಯಿಂಟ್ ಮಾಡ್ಕೊಂಡೋಗಿ ನಿಮಗೆ ಭಾಳ ಈಸಿ ಆಗುತ್ತೆ। ಹರೇ ಭರೇ ಖೇತೋನ್ ಸೆ ಸುಂದರ ಹೇ, ಇವೆಲ್ಲ ಪಾಯಿಂಟ್ಸ್ಗಳು ಒಂದು ವಾಕ್ಯದಲ್ಲಿ ಕವಿತೆಯಲ್ಲಿ ನೀವು ನೋಡ್ತಾ ಬಂದ್ವಿ ನೋಡಿ। ಹರೇ ಭರೇ ಖೇತೋನ್ ಸೆ ಸುಂದರ ಹೇ, फल फूलों से भरे हुए वन उपवन देखने में बड़े सुहाने लगते हैं। फल फूलों से भरे हुए वन उपवन देखने में बड़े सुहाने लगते हैं। मातृभूमि के अंदर अपार खनिज संपत्ति व्यापक रूप में है। भारत भूमि के अंदर अपार खनिज संपत्ति व्यापक रूप में है। मातृभूमि का स्वरूप कैसे सुशोभित है? ಮಾತೃಭೂಮಿಯ ರೂಪ ಯಾವ ರೀತಿ ಸುಶೋಭಿತವಾಗಿದೆ? ಸುಶೋಭಿತ, ನಿಮಗೆ ಕನ್ನಡದಲ್ಲಿ ಆ ಶಬ್ದವನ್ನು ಉಪಯೋಗಿಸುತ್ತೆ, ಎಷ್ಟು ಸುಂದರವಾಗಿದೆ। मातृभूमि का स्वरूप इस तरह सुशोभित है। मातृभूमि यानी भारत माता एक हाथ में न्याय पताका और दूसरे हाथ में ज्ञानदीप पकड़कर खड़ी है। कोटि कोटि लोग भारत भूमि के साथ खड़े हैं। कोटि कोटि लोग मातृभूमि के साथ खड़े हैं। जय हिंद का नाद देश के हर एक नगर और गांव में गूंज रहा है। जय हिंद का नाद देश के हर एक नगर और गांव में गूंज रहा है। ಅನುರೂಪತಾ ಕಂಪ್ಯಾರಿಸನ್, ಇಲ್ಲಿ ಹೋಲಿಕೆಯನ್ನು ಕೊಡಲಾಗಿದೆ। ವಸಿಯತ್ ನಾಟಕ, ಈ ಕವಿ ಬರೆದಿರುವಂಥ ವಸಿಯತ್ ಅದು ಒಂದು ನಾಟಕ। ಚಿತ್ರಲೇಖ ಉಪನ್ಯಾಸ। ಶತ ದ್ವಿರುಕ್ತಿ ಶಬ್ದ, ಹರೆ ಭರೆ ಯುಗ್ಮ ಶಬ್ದ।
ಬಾಯೆ ಹಾತ್ ಮೇ ಜ್ಞಾನ ಪತಾಕ, ಬಾಯೆ ಅಂದರೆ ಲೆಫ್ಟ್ ಹ್ಯಾಂಡು, ದಾಯಿನೆ ಹಾತ್ ಮೇ ಜ್ಞಾನದೀಪ್, ದಾಯಿನೆ ಅಂದರೆ ರೈಟ್ ಹ್ಯಾಂಡ್. ಅಸ್ತ್ ಇಲ್ಲಿ ಮೀನಿಂಗ್ ಅನ್ನು ಕೊಡಲಾಗಿದೆ. ಅಸ್ತ್ ಹಾತ್ ಪತಾಕ ಧ್ವಜ್ झंडा. ನೆಕ್ಸ್ಟ್ ಮೇನು ದೋನೋ ಖಂಡೋಂಕೋ ಜೋಡ್ಕರ್ ಲಿಖಿಯೇ. ಕವಿತೆಯನ್ನ ಎರಡು ಖಂಡಗಳಾಗಿ ಎರಡು ಭಾಗಗಳಾಗಿ ಮಾಡಲಾಗಿದೆ, ಅದನ್ನ ಜೋಡಿಸಿ ಬರಿಬೇಕು. ತೇರೆ ಉರ್ಮೆ ಶಾಹಿದ್ ಗಾಂಧಿ ಬುದ್ಧ ಔರ್ ರಾಮ್ फल फूलों से युक्त वन उपवन, एक हाथ में न्याय पताका, कोटि कोटि हम आज साथ में मातृभू, शत शत बार प्रणाम. रिक्त स्थान की पूर्ति कीजिए. रिक्त स्थान ಅಂದರೆ fill in the blanks, ಖಾಲಿ ಜಾಗ ತುಂಬಿರಿ. कवि मातृभूमि को डैश बार प्रणाम कर रहे हैं, शत शत. भारत माता के हुर्र में गांधी बुद्ध और राम डैश है शाहिद है, वन उपवन डैश से युक्त है फल फूलों से, डैश हाथ से मातृभूमि सुख संपत्ति बांट रही है मुक्त, सभी और डैश का नाद गूंज उठे. जय हिंद.